ಸ್ಯಾಂಡಲ್ವುಡ್ಗೆ ಯುವ ನಟ ನಟಿ ಎಂಟ್ರಿ ಕೊಟ್ಟಿರುವಂಥದ್ದು ರೋಣ ಸಿನಿಮಾ ಮೂಲಕ ರಾಜ್ಯಾದ್ಯಂತ ಸಖತ್ ಸೌಂಡ್ ಮಾಡ್ತಾ ಇದ್ದಾರೆ. ಏನು ಇದೇ ನವೆಂಬರ್ 7ರಂದು ರಾಜ್ಯಾದ್ಯಂತ ತೆರೆ ಕಾಣಲಿದೆ ರೋಣ ಸಿನಿಮಾ. ಸೊ ರೋಣ ಚಿತ್ರದ ನಾಯಕಿಯಾಗಿರ್ತಕ್ಕಂಥ ಪ್ರಕೃತಿ ಪ್ರಸಾದ್ ಅವರಿದ್ದಾರೆ. ಹಾಯ್ ಮ್ಯಾಮ್. ಹಾಯ್, ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ರೋಣ ಎಷ್ಟೊಂದು ಟ್ವಿಸ್ಟ್ ಕೊಡ್ತಿದೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಈಗ ತಾನೇ ಸಿನಿಮಾ ನೋಡಿದ್ವಿ, ಹೆಂಗೆ ಅನ್ನಿಸ್ತಾ ಇದೆ? ನಿಮಗೆ ಹೇಗೆ ಅನ್ನಿಸ್ತು? ಲಾಸ್ಟ್ವರೆಗೂ ನೀವು ಸಸ್ಪೆನ್ಸಲ್ಲೇ ಇದ್ರಾ ಹೇಗೆ? ನಿಜಕ್ಕೂ ಖುಷಿ ಕೊಡ್ತಾ ಇದೆ. ಸೊ ಈ ಸಿನಿಮಾ ನಿಮಗೆ ಒಂದು ರೀತಿ ತುಂಬ ಮೈಲಿಗಲ್ಲಾಗಿರುವಂಥದ್ದು, ಸೊ ವೈಟೇಜ್ ಕೊಟ್ಟಿರುವಂಥದ್ದು, ಹೇಗೆ ಅನ್ನಿಸ್ತಾ ಇದೆ? ನನಗೆ ಇಷ್ಟು ದಿನ ಆಗುತ್ತೋ ಇಲ್ವೋ, ನನ್ನ ಕೈಲಿ ಪಾಸಿಬಲ್ ಇಲ್ವೋ, ಈ ಎಲ್ಲ ಪ್ರಶ್ನೆಗಳಿಗೂ ಇವತ್ತೊಂದು ಉತ್ತರ ಸಿಕ್ತು ಅನ್ನಿಸ್ತಿದೆ. ಬಿಕಾಸ್ ಯಾರೂ ಬಂದು ತೀರಾ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಒಂದು ಥಿಯೇಟ್ರಲ್ಲಿ ಕೂತಾಗ ಆ ಒಂದು ವಿಸಿಲ್ ಹೊಡಿತಾರಲ್ಲ ಜನ, ಅಥವಾ ಒಂದು ಚಿಯರ್ ಮಾಡ್ತಾರಲ್ಲ, ಅದರಲ್ಲೇ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ನಮ್ಮ ಸಿನಿಮಾದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸಸ್ ಬಂದಾಗ ಮತ್ತು ಈ ಜಾತ್ರೆ ಸಾಂಗ್ ಬಂದಾಗ ತುಂಬ ಜನ ಅದನ್ನು ಎಂಜಾಯ್ ಮಾಡಿದ್ದಾರೆ, ವಿಸಿಲ್ ಹೊಡೆದಿದ್ದಾರೆ. ನನಗೆ ಒಂದು ಪಾಸಿಟಿವ್ ಫೀಲಿಂಗ್ ಇದೆ, ಜನ ಇದನ್ನು ಖಂಡಿತ ಇಷ್ಟಪಡ್ತಾರೆ ಅಂತ. ಇದೊಂದು ರೀತಿ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಸೊ ಇದ್ರ ಜೊತೆಗೆ ಒಂದು ಹಳ್ಳಿಯ ಸಮಸ್ಯೆಗಳನ್ನು ಒಂದು ಎಜುಕೇಟೆಡ್ ಪೀಪಲ್ಸ್ಗಳು ಯಾವ ರೀತಿ ಬಗೆಹರಿಸ್ತಾರೆ ಅನ್ನುವಂಥ ಒಂದು ಕುತೂಹಲ, ಅಂದರೆ ಹಂತ ಹಂತಕ್ಕೂ ಕುತೂಹಲ ಇದೆ, ಟ್ವಿಸ್ಟ್ ಇದೆ. ಸೊ ಆ ರೀತಿ ಕತೆ ನಿಮಗೆ ಸಿಕ್ಕಾಗ ಎಷ್ಟು ಖುಷಿ ಕೊಡ್ತು? ನಿಜ ಹೇಳಬೇಕು ಅಂದರೆ ಒಬ್ಬಳು ನಾಯಕಿಗೆ ಕಥೆನಲ್ಲಿ ಇಷ್ಟು ಪ್ರಾಮುಖ್ಯತೆ ಸಿಕ್ಕೋದು ರೇರ್ ಅಂತ ನನಗನ್ಸುತ್ತೆ. ನಮ್ಮ ಸಿನಿಮಾದಲ್ಲಿ ಕಾವ್ಯ ಅನ್ನೋ ಪಾತ್ರ ಎಲ್ಲೂ ಕಡಿಮೆ ಅನಿಸಿಲ್ಲ. ಇಡೀ ಸ್ಟೋರಿನಲ್ಲಿ ಅವಳು ಕ್ಯಾರಿ ಆಗಿದ್ದಾಳೆ, ಜರ್ನಿ ಇದೆ. ಸೊ ಹಾಗೆ ನೋಡೋಕ್ಕೋದ್ರೆ ಈ ಪಾತ್ರ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ನನಗನ್ಸುತ್ತೆ. ಕಾವ್ಯ ಅನ್ನುವಂಥ ಒಂದು ಪಾತ್ರ ಇದೆಯಲ್ಲ, ಇಡೀ ಹಳ್ಳಿ ಜನರ ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ಪರಿಚಯ ಆಗ್ತಾಳೆ, ಇಡೀ ಊರಿಗೆ ಓಡಾಡ್ತಾಳೆ. ಸೊ ಜೀವ ಮತ್ತು ಜೀವನ ಎರಡನ್ನೂ ಪಣಕ್ಕಿಟ್ಟು ಹೋರಾಡ್ತಾರೆ ಆ ಹಳ್ಳಿಯ ಜನರಿಗೋಸ್ಕರ. ಸೊ ಈ ರೀತಿಯ ಸಿನಿಮಾಗಳು ನೈಜ ಘಟನೆ ಕೂಡ ಈ ಕೆಲವೊಂದು ಇರ್ತವೆ, ಅಂದರೆ ಎಜುಕೇಟೆಡ್ ಪೀಪಲ್ ಆ ಹಳ್ಳಿಯ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ. ಈ ರೀತಿಯ ಒಂದು ಪಾತ್ರ ಮಾಡುವಾಗ ನಿಮಗೆ ಎಷ್ಟು ಖುಷಿ ಕೊಡುತ್ತೆ? ನನಗೇನು ಖುಷಿ ಕೊಡ್ತು ಅಂದರೆ, ಇವಾಗ ನಾವು ಎಷ್ಟೊಂದು ಸಿನಿಮಾಗಳು ಮಾಡ್ತೀವಿ, ಮಾಸ್ ಸಿನಿಮಾ ಇರ್ಬೋದು, ಕಮರ್ಷಿಯಲ್ ಸಿನಿಮಾ ಇರ್ಬೋದು, ಅದರಲ್ಲಿ ಬರೀ ಡಾನ್ಸು ಅಥವಾ ಬರೀ ಒಂದು ಆ್ಯಕ್ಷನ್ ಸೀಕ್ವೆನ್ಸಸ್ ಅದರಿಂದ ಓಡಲ್ಲ. ನಮ್ಮಲ್ಲಿ ಆ ಒಂದು ಜನಕ್ಕೆ ಏನು ಇಷ್ಟ ಆಗುತ್ತೆ, ಜನದ ಸಮಸ್ಯೆಗಳೇನಿದೆ, ಆ ಪಾಯಿಂಟ್ನು ನಾವು ಎತ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಲ್ಲ. ಸೊ ಎಲ್ಲೋ ಒಂದು ಕಡೆ ಜನಕ್ಕೆ ಅದು ಕನೆಕ್ಟ್ ಆಗುತ್ತೆ, ಅವ್ರ ಸಮಸ್ಯೆಗಳು ಏನಿದೆಯೋ ನಾವು ಹೈಲೈಟ್ ಮಾಡಿದ್ದೀವಿ ಸಿನಿಮಾದಲ್ಲಿ ಅಂತ. ಸೊ ಆ ಒಂದು ಕನೆಕ್ಷನ್ ನನಗೆ ರಿಯಲ್ ಅನ್ನಿಸ್ತು. ಇದ್ರ ಜೊತೆಗೆ ಬಾಲರಾಜ್ ಅವರಾಗಿರ್ಬೋದು, ಶರತ್ ಲೋಹಿತಾಶ್ವ ಅಂತ ದೊಡ್ಡ ದೊಡ್ಡ ದಿಗ್ಗಜ ನಟರ ಜೊತೆಗೆ ತೆರೆ ಹಂಚ್ಕೊಂಡಿದ್ರೆ ಅದೆಷ್ಟು ಖುಷಿ ಕೊಡುತ್ತೆ? ನಿಜ ಇವತ್ತಿಗೂ ನನಗೆ ನಂಬಕ್ಕಾಗಲ್ಲ. ಇವಾಗ ನೀವು ಅವಿನಾಶ್ ಸರ್ನೇ ಸ್ಕ್ರೀನಲ್ಲಿ ನೋಡಿದಾಗ ಒಂದು ಸೆಕೆಂಡ್ ಆದ್ರೂ ಜುಮ್ ಅನ್ನುತ್ತಲ್ವಾ. ಸೊ ಅವ್ರ ಮುಂದೆ ನಾನು ನಿಂತು ಇವತ್ತು ಆ್ಯಕ್ಟ್ ಮಾಡಿದ್ದೀನಿ ಅಂದರೆ ಐ ಕಾಂಟ್ ಎಕ್ಸ್ಪ್ಲೇನ್. ಶರತ್ ಸರ್ ಇರ್ಬೋದು, ಬಾಲರಾಜ್ ವಾಡಿ ಸರ್, ಸಂಗೀತ ಅನಿಲ್ ಮ್ಯಾಮ್, ಈವನ್ ವಜ್ರಧೀರ್ ಸರ್ ತುಂಬ 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 ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಐ ಥಿಂಕ್ ಅವರು ನನಗೆ ಒಬ್ಬರು ವಾವ್ ನಟ ಅಂತಾನೆ. ಆ್ಯಂಡ್ ಎಷ್ಟು ಇದೊಂದು ಒಳ್ಳೆ ಆಪರ್ಚುನಿಟಿ ನನಗೆ, ಇಷ್ಟು ಜನನ ಮೀಟ್ ಮಾಡಿ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಲ್ಲ, ಐ ಆಮ್ ವೆರಿ ಹ್ಯಾಪಿ. ಇದ್ರ ಜೊತೆಗೆ ರೋಣದ ನಾಯಕ ಸೊ ರಘುರಾಜ್ ನಂದ್ ಅವ್ರ ಜೊತೆಗೆ ತೆರೆ ಹಂಚ್ಕೊಂಡಾಗ ಎಷ್ಟು ಖುಷಿ? ರಘುರಾಜ್ ನಂದ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಐ ಥಿಂಕ್ ಸೆಟ್ಟಲ್ಲಿರೋರು ಎಲ್ರಿಗೂ ಗೊತ್ತಿರುತ್ತೆ. ನಾಟ್ ಓನ್ಲಿ ಆ್ಯಸ್ ಅ ಹೀರೋ ಬಟ್ ಆಲ್ಸೋ ಆ್ಯಸ್ ಅ ಪ್ರೊಡ್ಯೂಸರ್. ಅವರು ಹಿ ಹ್ಯಾಸ್ ಗಿವನ್ ಹಿಸ್ ಎವ್ರಿಥಿಂಗ್ ಟು ದಿಸ್ ಮೂವಿ ಅಂತ ಹೇಳ್ಬೋದು. ನೀವು ಅದನ್ನು ನೋಡ್ತೀರ ಆ್ಯಕ್ಷನ್ ಸೀಕ್ವೆನ್ಸಸಲ್ಲಿ ಸಿಕ್ಕಾಪಡೆ ಅವರು ಎಫರ್ಟ್ ಹಾಕಿ ತುಂಬ ಪ್ರಾಮಿಸಿಂಗ್ ಹೀರೋ ಆಗಿ ಅವರು ಗುರುತಿಸ್ಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಿಜಕ್ಕೂ ಚಿತ್ರದುದ್ದಕ್ಕೂ ಸಿನಿಮಾ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ವಾಟ್ ನೆಕ್ಸ್ಟ್ ಅಂತ ಕುತೂಹಲ ಮೂಡಿಸುತ್ತೆ. ಸೊ ಫೈನಲಿ ಆಡಿಯನ್ಸಿಗೆ ಏನು ಹೇಳ್ತೀರಿ? ಇದೇ ನವೆಂಬರ್ 7ರಂದು ತೆರೆಗೆ ಬರ್ತಾ ಇದೆ ಸಿನಿಮಾ ರೋಣ. ಸೊ ಸಖತ್ ಸೌಂಡ್ ಮಾಡ್ತಾ ಇದೆ, ಅದರ ಹಾಡುಗಳಾಗಿರ್ಬೋದು, ಅಭಿನಯ ಆಗಿರ್ಬೋದು ಅದ್ಭುತವಾಗಿದೆ. ನಮ್ಮ ಸಿನಿಮಾ ಬಂದು ರೋಣ ಅಂತ 7ನೇ ತಾರೀಕು ರಿಲೀಸ್ ಆಗ್ತಿದೆ. ನಿಜ ಹೇಳಬೇಕು ಅಂದರೆ ನಾವು ಯಾರು ತೀರಾ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ಗಳಲ್ಲ, ಬಟ್ ಒಂದು ಕನಸು ಇಟ್ಕೊಂಡು ಬಂದಿದ್ದೀವಿ, ಏನೋ ಒಂದು ಸಾಧನೆ ಮಾಡ್ತೀವಿ ಅನ್ನೋ ನಂಬಿಕೆನಲ್ಲಿ ಬಂದಿದ್ದೀವಿ. ಆ್ಯಂಡ್ ಅದು ತಕ್ಕ ಹಾಗೆ ಸಿನಿಮಾ ಕೂಡ ಬಂದಿದೆ ಅನ್ನೋ ನನಗೆ ನಂಬಿಕೆ ಇದೆ. ನಿಮ್ಗೇನು ಅನಿಸುತ್ತೆ? ನಿಜಕ್ಕೂ ಖುಷಿ ಅನಿಸುತ್ತೆ. ಸೊ ರೋಣ ಸಿನಿಮಾದ ನಾಯಕಿ ಕಾವ್ಯ ಆಗಿ ಆಡಿಯನ್ಸಿಗೆ ಸೊ 7ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ಏನು ಕನ್ವೆ ಮಾಡುತ್ತೆ? ದಯವಿಟ್ಟು ಎಲ್ಲರೂ ನಿಮ್ಮ ಕುಟುಂಬದ ಜೊತೆನೇ ನಮ್ಮ ಥಿಯೇಟರಿಗೆ ಬನ್ನಿ. ನಿಮ್ಮ ಫ್ಯಾಮಿಲಿನಲ್ಲಿ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ನೀವು ಯಾವುದೇ ಏಜ್ ಗ್ರೂಪಲ್ಲಿ ಇರ್ಬೋದು. ಖಂಡಿತ ಇದೊಂದು ಮಾಸ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಜಾತ್ರೆ ಸಾಂಗ್ಸ್ ಇದೆ, ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ, ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ. ನೀವು ಯಾರೂ ಇದನ್ನು ಮಿಸ್ ಮಾಡಬೇಡಿ. 7th ನವೆಂಬರ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ಥಿಯೇಟರ್ಗೆ ಬಂದೇ ನೋಡಿ. ಇದಿಷ್ಟು ರೋಣ ಸಿನಿಮಾದ ನಾಯಕಿ ಪ್ರಕೃತಿ ಪ್ರಸಾದ್ ಅವರ ಮಾತಾಗಿರುವಂಥದ್ದು. ಅದ್ಭುತವಾದ ಸಿನಿಮಾ, ಸೊ ಮೊದಲನೇ ಎಕ್ಸ್ಪೀರಿಯೆನ್ಸು, ಸೊ ಖುಷಿ ಕೊಟ್ಟಿದೆ ಎನ್ನುವಂತಹದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಸ್ಯಾಂಡಲ್ವುಡ್ಗೆ ಯುವ ನಟ ನಟಿ ಎಂಟ್ರಿ ಕೊಟ್ಟಿರುವಂಥದ್ದು ರೋಣ ಸಿನಿಮಾ ಮೂಲಕ ರಾಜ್ಯಾದ್ಯಂತ ಸಖತ್ ಸೌಂಡ್ ಮಾಡ್ತಾ ಇದ್ದಾರೆ. ಏನು ಇದೇ ನವೆಂಬರ್ 7ರಂದು ರಾಜ್ಯಾದ್ಯಂತ ತೆರೆ ಕಾಣಲಿದೆ ರೋಣ ಸಿನಿಮಾ. ಸೊ ರೋಣ ಚಿತ್ರದ ನಾಯಕಿಯಾಗಿರ್ತಕ್ಕಂಥ ಪ್ರಕೃತಿ ಪ್ರಸಾದ್ ಅವರಿದ್ದಾರೆ. ಹಾಯ್ ಮ್ಯಾಮ್. ಹಾಯ್, ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ರೋಣ ಎಷ್ಟೊಂದು ಟ್ವಿಸ್ಟ್ ಕೊಡ್ತಿದೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಈಗ ತಾನೇ ಸಿನಿಮಾ ನೋಡಿದ್ವಿ, ಹೆಂಗೆ ಅನ್ನಿಸ್ತಾ ಇದೆ?
ನಿಮಗೆ ಹೇಗೆ ಅನ್ನಿಸ್ತು ಲಾಸ್ಟ್ವರೆಗೂ ನೀವು ಸಸ್ಪೆನ್ಸಲ್ಲೇ ಇದ್ರಾ ಹೇಗೆ? ನಿಜಕ್ಕೂ ಖುಷಿ ಕೊಡ್ತಾ ಇದೆ. ಸೊ ಈ ಸಿನಿಮಾ ನಿಮಗೆ ಒಂದು ರೀತಿ ತುಂಬ ಮೈಲಿಗಲ್ಲಾಗಿರುವಂಥದ್ದು, ಸೊ ವೈಟೇಜ್ ಕೊಟ್ಟಿರುವಂಥದ್ದು ಹೇಗೆ ಅನ್ನಿಸ್ತಾ ಇದೆ? ನನಗೆ ಇಷ್ಟು ದಿನ ಆಗುತ್ತೋ ಇಲ್ವೋ, ನನ್ನ ಕೈಲಿ ಪಾಸಿಬಲ್ ಇಲ್ವೋ, ಈ ಎಲ್ಲ ಪ್ರಶ್ನೆಗಳಿಗೂ ಇವತ್ತೊಂದು ಉತ್ತರ ಸಿಕ್ತು ಅನ್ನಿಸ್ತಿದೆ. ಬಿಕಾಸ್ ಯಾರೂ ಬಂದು ತೀರಾ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಒಂದು ಥಿಯೇಟ್ರಲ್ಲಿ ಕೂತಾಗ ಆ ಒಂದು ವಿಸಿಲ್ ಹೊಡಿತಾರಲ್ಲ ಜನ, ಅಥವಾ ಒಂದು ಚಿಯರ್ ಮಾಡ್ತಾರಲ್ಲ, ಅದರಲ್ಲೇ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ನಮ್ಮ ಸಿನಿಮಾದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸಸ್ ಬಂದಾಗ ಮತ್ತು ಈ ಜಾತ್ರೆ ಸಾಂಗ್ ಬಂದಾಗ ತುಂಬ ಜನ ಅದನ್ನು ಎಂಜಾಯ್ ಮಾಡಿದ್ದಾರೆ, ವಿಸಿಲ್ ಹೊಡೆದಿದ್ದಾರೆ. ನನಗೆ ಒಂದು ಪಾಸಿಟಿವ್ ಫೀಲಿಂಗ್ ಇದೆ, ಜನ ಇದನ್ನು ಖಂಡಿತ ಇಷ್ಟಪಡ್ತಾರೆ ಅಂತ. ಇದೊಂದು ರೀತಿ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಸೊ ಇದ್ರ ಜೊತೆಗೆ ಒಂದು ಹಳ್ಳಿಯ ಸಮಸ್ಯೆಗಳನ್ನು ಒಂದು ಎಜುಕೇಟೆಡ್ ಪೀಪಲ್ಸ್ಗಳು ಯಾವ ರೀತಿ ಬಗೆಹರಿಸ್ತಾರೆ ಅನ್ನುವಂಥ ಒಂದು ಕುತೂಹಲ, ಅಂದರೆ ಹಂತ ಹಂತಕ್ಕೂ ಕುತೂಹಲ ಇದೆ, ಟ್ವಿಸ್ಟ್ ಇದೆ. ಸೊ ಆ ರೀತಿ ಕತೆ ನಿಮಗೆ ಸಿಕ್ಕಾಗ ಎಷ್ಟು ಖುಷಿ ಕೊಡ್ತು? ನಿಜ ಹೇಳಬೇಕು ಅಂದರೆ ಒಬ್ಳು ನಾಯಕಿಗೆ ಕಥೆನಲ್ಲಿ ಇಷ್ಟು ಪ್ರಾಮುಖ್ಯತೆ ಸಿಕ್ಕೋದು ರೇರ್ ಅಂತ ನನಗನ್ಸುತ್ತೆ. ನಮ್ಮ ಸಿನಿಮಾದಲ್ಲಿ ಕಾವ್ಯ ಅನ್ನೋ ಪಾತ್ರ ಎಲ್ಲೂ ಕಡಿಮೆ ಅನಿಸಿಲ್ಲ. ಇಡೀ ಸ್ಟೋರಿನಲ್ಲಿ ಅವಳು ಕ್ಯಾರಿ ಆಗಿದ್ದಾಳೆ, ಜರ್ನಿ ಇದೆ. ಸೊ ಹಾಗೆ ನೋಡೋಕ್ಕೋದ್ರೆ ಈ ಪಾತ್ರ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ನನಗನ್ಸುತ್ತೆ. ಕಾವ್ಯ ಅನ್ನುವಂಥ ಒಂದು ಪಾತ್ರ ಇದೆಯಲ್ಲ, ಇಡೀ ಹಳ್ಳಿ ಜನರ ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ಪರಿಚಯ ಆಗ್ತಾಳೆ, ಇಡೀ ಊರಿಗೆ ಓಡಾಡ್ತಾಳೆ. ಸೊ ಜೀವ ಮತ್ತು ಜೀವನ ಎರಡನ್ನೂ ಪಣಕ್ಕಿಟ್ಟು ಹೋರಾಡ್ತಾರೆ ಆ ಹಳ್ಳಿಯ ಜನರಿಗೋಸ್ಕರ. ಸೊ ಈ ರೀತಿಯ ಸಿನಿಮಾಗಳು ನೈಜ ಘಟನೆ ಕೂಡ ಈ ಕೆಲವೊಂದು ಇರ್ತವೆ, ಅಂದರೆ ಎಜುಕೇಟೆಡ್ ಪೀಪಲ್ ಆ ಹಳ್ಳಿಯ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ. ಈ ರೀತಿಯ ಒಂದು ಪಾತ್ರ ಮಾಡುವಾಗ ನಿಮಗೆ ಎಷ್ಟು ಖುಷಿ ಕೊಡುತ್ತೆ? ನನಗೇನು ಖುಷಿ ಕೊಡ್ತು ಅಂದರೆ, ಇವಾಗ ನಾವು ಎಷ್ಟೊಂದು ಸಿನಿಮಾಗಳು ಮಾಡ್ತೀವಿ, ಮಾಸ್ ಸಿನಿಮಾ ಇರ್ಬೋದು, ಕಮರ್ಷಿಯಲ್ ಸಿನಿಮಾ ಇರ್ಬೋದು, ಅದರಲ್ಲಿ ಬರೀ ಡಾನ್ಸು ಅಥವಾ ಬರೀ ಒಂದು ಆ್ಯಕ್ಷನ್ ಸೀಕ್ವೆನ್ಸಸ್ ಅದರಿಂದ ಓಡಲ್ಲ. ನಮ್ಮಲ್ಲಿ ಆ ಒಂದು ಜನಕ್ಕೆ ಏನು ಇಷ್ಟ ಆಗುತ್ತೆ, ಜನದ ಸಮಸ್ಯೆಗಳೇನಿದೆ, ಆ ಪಾಯಿಂಟ್ನು ನಾವು ಎತ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಲ್ಲ. ಸೊ ಎಲ್ಲೋ ಒಂದು ಕಡೆ ಜನಕ್ಕೆ ಅದು ಕನೆಕ್ಟ್ ಆಗುತ್ತೆ, ಅವ್ರ ಸಮಸ್ಯೆಗಳು ಏನಿದೆಯೋ ನಾವು ಹೈಲೈಟ್ ಮಾಡಿದ್ದೀವಿ ಸಿನಿಮಾದಲ್ಲಿ ಅಂತ. ಸೊ ಆ ಒಂದು ಕನೆಕ್ಷನ್ ನನಗೆ ರಿಯಲ್ ಅನ್ನಿಸ್ತು. ಇದ್ರ ಜೊತೆಗೆ ಬಾಲರಾಜ್ ಅವರಾಗಿರ್ಬೋದು, ಶರತ್ ಲೋಹಿತಾಶ್ವ ಅಂತ ದೊಡ್ಡ ದೊಡ್ಡ ದಿಗ್ಗಜ ನಟರ ಜೊತೆಗೆ ತೆರೆ ಹಂಚ್ಕೊಂಡಿದ್ರೆ ಅದೆಷ್ಟು ಖುಷಿ ಕೊಡುತ್ತೆ? ನಿಜ ಇವತ್ತಿಗೂ ನನಗೆ ನಂಬಕ್ಕಾಗಲ್ಲ. ಇವಾಗ ನೀವು ಅವಿನಾಶ್ ಸರ್ನೇ ಸ್ಕ್ರೀನಲ್ಲಿ ನೋಡಿದಾಗ ಒಂದು ಸೆಕೆಂಡ್ ಆದ್ರೂ ಜುಮ್ ಅನ್ನುತ್ತಲ್ವಾ. ಸೊ ಅವ್ರ ಮುಂದೆ ನಾನು ನಿಂತು ಇವತ್ತು ಆ್ಯಕ್ಟ್ ಮಾಡಿದ್ದೀನಿ ಅಂದರೆ ಐ ಕಾಂಟ್ ಎಕ್ಸ್ಪ್ಲೇನ್. ಶರತ್ ಸರ್ ಇರ್ಬೋದು, ಬಾಲರಾಜ್ ವಾಡಿ ಸರ್, ಸಂಗೀತ ಅನಿಲ್ ಮ್ಯಾಮ್, ಈವನ್ ವಜ್ರಧೀರ್ ಸರ್ ತುಂಬ 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 ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಐ ಥಿಂಕ್ ಅವರು ನನಗೆ ಒಬ್ಬರು ವಾವ್ ನಟ ಅಂತಾನೆ. ಆ್ಯಂಡ್ ಎಷ್ಟು ಇದೊಂದು ಒಳ್ಳೆ ಆಪರ್ಚುನಿಟಿ ನನಗೆ, ಇಷ್ಟು ಜನನ ಮೀಟ್ ಮಾಡಿ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಲ್ಲ, ಐ ಆಮ್ ವೆರಿ ಹ್ಯಾಪಿ. ಇದ್ರ ಜೊತೆಗೆ ರೋಣದ ನಾಯಕ ಸೊ ರಘುರಾಜ್ ನಂದ್ ಅವ್ರ ಜೊತೆಗೆ ತೆರೆ ಹಂಚ್ಕೊಂಡಾಗ ಎಷ್ಟು ಖುಷಿ? ರಘುರಾಜ್ ನಂದ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಐ ಥಿಂಕ್ ಸೆಟ್ಟಲ್ಲಿರೋರು ಎಲ್ರಿಗೂ ಗೊತ್ತಿರುತ್ತೆ. ನಾಟ್ ಓನ್ಲಿ ಆ್ಯಸ್ ಅ ಹೀರೋ ಬಟ್ ಆಲ್ಸೋ ಆ್ಯಸ್ ಅ ಪ್ರೊಡ್ಯೂಸರ್. ಅವರು ಹಿ ಹ್ಯಾಸ್ ಗಿವನ್ ಹಿಸ್ ಎವ್ರಿಥಿಂಗ್ ಟು ದಿಸ್ ಮೂವಿ ಅಂತ ಹೇಳ್ಬೋದು. ನೀವು ಅದನ್ನು ನೋಡ್ತೀರ ಆ್ಯಕ್ಷನ್ ಸೀಕ್ವೆನ್ಸಸಲ್ಲಿ ಸಿಕ್ಕಾಪಡೆ ಅವರು ಎಫರ್ಟ್ ಹಾಕಿ ತುಂಬ ಪ್ರಾಮಿಸಿಂಗ್ ಹೀರೋ ಆಗಿ ಅವರು ಗುರುತಿಸ್ಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಿಜಕ್ಕೂ ಚಿತ್ರದುದ್ದಕ್ಕೂ ಸಿನಿಮಾ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ವಾಟ್ ನೆಕ್ಸ್ಟ್ ಅಂತ ಕುತೂಹಲ ಮೂಡಿಸುತ್ತೆ. ಸೊ ಫೈನಲಿ ಆಡಿಯನ್ಸಿಗೆ ಏನು ಹೇಳ್ತೀರಿ? ಇದೇ ನವೆಂಬರ್ 7ರಂದು ತೆರೆಗೆ ಬರ್ತಾ ಇದೆ ಸಿನಿಮಾ ರೋಣ. ಸೊ ಸಖತ್ ಸೌಂಡ್ ಮಾಡ್ತಾ ಇದೆ, ಅದರ ಹಾಡುಗಳಾಗಿರ್ಬೋದು, ಅಭಿನಯ ಆಗಿರ್ಬೋದು ಅದ್ಭುತವಾಗಿದೆ. ನಮ್ಮ ಸಿನಿಮಾ ಬಂದು ರೋಣ ಅಂತ 7ನೇ ತಾರೀಕು ರಿಲೀಸ್ ಆಗ್ತಿದೆ. ನಿಜ ಹೇಳಬೇಕು ಅಂದರೆ ನಾವು ಯಾರು ತೀರಾ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ಗಳಲ್ಲ, ಬಟ್ ಒಂದು ಕನಸಿಟ್ಕೊಂಡು ಬಂದಿದ್ದೀವಿ, ಏನೋ ಒಂದು ಸಾಧನೆ ಮಾಡ್ತೀವಿ ಅನ್ನೋ ನಂಬಿಕೆನಲ್ಲಿ ಬಂದಿದ್ದೀವಿ. ಆ್ಯಂಡ್ ಅದು ತಕ್ಕ ಹಾಗೆ ಸಿನಿಮಾ ಕೂಡ ಬಂದಿದೆ ಅನ್ನೋ ನನಗೆ ನಂಬಿಕೆ ಇದೆ. ನಿಮ್ಗೇನು ಅನಿಸುತ್ತೆ? ನಿಜಕ್ಕೂ ಖುಷಿ ಅನಿಸುತ್ತೆ. ಸೊ ರೋಣ ಸಿನಿಮಾದ ನಾಯಕಿ ಕಾವ್ಯ ಆಗಿ ಆಡಿಯನ್ಸಿಗೆ ಸೊ 7ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ಏನು ಕನ್ವೆ ಮಾಡುತ್ತೆ? ದಯವಿಟ್ಟು ಎಲ್ಲರೂ ನಿಮ್ಮ ಕುಟುಂಬದ ಜೊತೆನೇ ನಮ್ಮ ಥಿಯೇಟರಿಗೆ ಬನ್ನಿ. ನಿಮ್ಮ ಫ್ಯಾಮಿಲಿನಲ್ಲಿ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ನೀವು ಯಾವುದೇ ಏಜ್ ಗ್ರೂಪಲ್ಲಿ ಇರ್ಬೋದು. ಖಂಡಿತ ಇದೊಂದು ಮಾಸ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಜಾತ್ರೆ ಸಾಂಗ್ಸ್ ಇದೆ, ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ, ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ. ನೀವು ಯಾರೂ ಇದನ್ನು ಮಿಸ್ ಮಾಡಬೇಡಿ. 7th ನವೆಂಬರ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ಥಿಯೇಟರ್ಗೆ ಬಂದೇ ನೋಡಿ. ಇದಿಷ್ಟು ರೋಣ ಸಿನಿಮಾದ ನಾಯಕಿ ಪ್ರಕೃತಿ ಪ್ರಸಾದ್ ಅವರ ಮಾತಾಗಿರುವಂಥದ್ದು. ಅದ್ಭುತವಾದ ಸಿನಿಮಾ, ಸೊ ಮೊದಲನೇ ಎಕ್ಸ್ಪೀರಿಯೆನ್ಸು, ಸೊ ಖುಷಿ ಕೊಟ್ಟಿದೆ ಎನ್ನುವಂತಹದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಪ್ರವೀಣ್ ಕುಮಾರ್ ಸಲಕ್ನಳ್ಳಿ, ರಿಪಬ್ಲಿಕ್ ಕನ್ನಡ.